ಚೋಟು ಜಿಂಕೆ, ನೀನ್ ತುಂಬಾನೇ ಶ್ರಮ ಪಡ್ತೀಯ. ಕಟ್ಟಿಗೆಗಳಷ್ಟು ತೂಕ ಇದೆ, ಆಗ್ಲೂ ಸಹ ನಿಂಗೆ ಸ್ವಲ್ಪನೂ ನೋವಾಗ್ತಿಲ್ವಾ? ಅದು ಏನಂದ್ರೆ ನಾನು ತುಂಬ ಧೈರ್ಯವಂತ. ಅರೆ ಏನು ವ್ಯತ್ಯಾಸ ಆಗ್ತಾ ಇಲ್ಲ ನನಗೆ, ನನ್ನ ಬೆನ್ನು ಒಡೆದೋಗೋ ಥರ ಇದೆ. ಬ್ಲೂ ಲ್ಯಾಂಡ್ ಕಾಡಲ್ಲಿ ಎಲ್ಲಾ ಜಂತುಗಳು ಮತ್ತೆ ಪಕ್ಷಿಗಳು ಅವರ ಕೆಲಸದಲ್ಲಿ ತುಂಬಾನೇ ಎಲ್ಲರೂ ಬ್ಯುಸಿಯಾಗಿದ್ರು. ಆದ್ರೆ ಆ ಕಾಡಲ್ಲಿ ಚೋಟು ಜಿಂಕೆ ಮಾತ್ರ ಆರಾಮಾಗಿ ಆಟಾಡ್ಕೋತಾ ಇರತ್ತೆ. ಅದು ರಾಮು ಆನೆಯ ಬಳಿ ಹೋಗತ್ತೆ. ಆ ರಾಮು ಆನೆ ಕೂಡ ಕಟ್ಟಿಗೆಗಳನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ. ಅರೆ ರಾಮು ಆನೆ, ನೀನು ಆನೆ ಆಗಿ ಕತ್ತೆ ಕೆಲಸ ಯಾಕೆ ಮಾಡ್ತಾ ಇದೀಯಾ? ಈ ಕಟ್ಟಿಗೆಗಳನ್ನು ನಿನ್ನ ಬೆನ್ನ ಮೇಲೆ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಅರೆ ಚೋಟು ಜಿಂಕೆ, ನೀನು ಗೊತ್ತಿಲ್ವಾ ಏನು, ಮಳೆಗಾಲ ಹತ್ರ ಇದೆ. ಅರೆ ಹತ್ರ ಇದ್ರೆ ಏನಾಯ್ತು? ಮಳೆ ಬಂದಾಗ ಸ್ನಾನ ಮಾಡಿದ್ರಾಯ್ತು. ನಿನಗೆ ನೆನಪಿಲ್ವಾ ಏನು, ಇವತ್ತು ನಾವು ಗ್ರೀನ್ಲ್ಯಾಂಡ್ ಕಾಡಿಗೆ ತಿರ್ಗೋಕೆ ಹೋಗ್ಬೇಕು ಅಂತ? ಮಾತು ಸ್ನಾನ ಮಾಡೋದ್ರ ಬಗ್ಗೆ ಅಲ್ಲ, ನನಗೆ ಮಳೆಗಾಲದಲ್ಲಿ ಆಗುವಂಥ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೊಳ್ಳೆ ಮನೆ ಬೇಕು. ಹಾಗಾಗಿ ನಾನು ಕಟ್ಟಿಗೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಮಳೆಗಾಲ ಬರೋದಕ್ಕೂ ಮುಂಚೆನೇ ನಾನೊಂದು ಒಳ್ಳೆ ಮನೆ ಮಾಡಬಹುದು ಅಂತ. ಏನು ಮಾತಾಡ್ತಾ ಇದೀಯಾ ನೀನು? 2 ತಿಂಗಳಾದ್ಮೇಲೆ ಬರುವಂಥ ಮಳೆಗೋಸ್ಕರ ಈಗಲೇ ಇಷ್ಟೊಂದು ಚಿಂತೆನಾ? ಅರೆ ಏನಾಗುತ್ತೋ ಅದು ನೋಡ್ಕೊಳ್ಳೋಣ ಬಿಡು. ಈ ರೀತಿ ನೀನು ಬೇಕಿದ್ರೆ ನಿರ್ಲಕ್ಷ್ಯ ಮಾಡಬಹುದು, ನನಗದಾಗಲ್ಲ. ಯಾಕಂದರೆ ಅದನ್ನ ನಾನು ಎದುರಿಸ್ಬೇಕಾಗುತ್ತೆ. ತಿರುಗಾಡೋದಕ್ಕೆ ಆಮೇಲೆ ಸಹ ಹೋಗಬಹುದು, ಮೊದಲು ಉಳ್ಕೊಳ್ಳೋಕ್ಕೆ ಊಟ ವ್ಯವಸ್ಥೆಗೆ ನೋಡ್ಬೇಕಲ್ಲ. ಹಂಗಂತ ಹೇಳಿ ರಾಮು ಆನೆ ಕೂಡ ಅಲ್ಲಿಂದ ಹೋಗ್ಬಿಡ್ತಾನೆ. ಅಯ್ಯೋ ದೇವ್ರೆ, ಬಾ ಮಿಂಕು ಮೊಲ ಹತ್ರ ಹೋಗೋಣ. ಆಮೇಲೆ ಅಲ್ಲಿಂದ ಚೋಟು ಜಿಂಕೆ ಮೊಲದ ಮನೆಗೆ ಹೋಗ್ತಾನೆ. ಆದ್ರೆ ಮಿಂಕು ಮೊಳ ಕೂಡ ದಾರಿಯಲ್ಲೇ ಅವನ್ಗೆ ಸಿಗುತ್ತೆ. ಅವ್ನ್ ನೋಡ್ತಾನೆ, ಮಿಂಕು ಮೊಳ ಕೂಡ ಕೈಯಲ್ಲಿ ತುಂಬಾನೇ ಕ್ಯಾರೆಟ್ಸ್ ಅನ್ನ ಎತ್ಕೊಂಡು ಅದರ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇರತ್ತೆ. ಅರೆ ಮಿಂಕು, ಏನಾಯ್ತು? ಇವತ್ತು ಬೆಳಗ್ಗೆಯಿಂದಾನೆ ಹಸುವಾಗ್ತಾ ಇದೆಯಾ ಏನು? ನೀನು ಗೊತ್ತಿಲ್ವಾ ಇವತ್ತು ನಾವು ಡ್ರೀಮ್ಲ್ಯಾಂಡ್ ಕಾಡಿಗೆ ತಿರ್ಗೋಕ್ ಹೋಗ್ಬೇಕಂತ? ಇಲ್ಲ ಅಣ್ಣ, ಹೊಟ್ಟೆ ಹಸುವಾಗ್ತಿಲ್ಲ. ಈ ಆಹಾರನ ನಾನು ಕೂಡಿಡೋಕೆ ಹೋಗ್ತಾ ಇದ್ದೀನಿ. ಕೂಡಿಡೋದಕ್ಕೆ? ಆದ್ರೆ ಎಲ್ಲಿ? ಅರೆ ಮಳೆಗಾಲ ಬರಲಿದೆ, ಯಾವಾಗ ನೀರು ತುಂಬೋಗುತ್ತೆ ಆಗ ಮನೆಯಿಂದ ಹೊರಗಡೆ ಬರೋಕ್ಕೂ ತೊಂದರೆ ಆಗುತ್ತೆ. ಹಾಗಾಗಿ ಮೊದಲೇ ಆಹಾರ ಕೂಡಿಡ್ತಾ ಇದ್ದೀನಿ. ಹಾಗಾಗಿ ಮಳೆಗಾಲದಲ್ಲಿ ಹಸುಕೊಂಡು ಸಾಯಬಾರ್ದಲ್ವಾ? ಏನಾಗಿದೆ ಎಲ್ರಿಗೂ? ಪ್ರತಿಯೊಬ್ಬರು ಮಳೆ ನೆನ್ಸ್ಕೊಂಡು ಭಯ ಪಡ್ತಾ ಇದ್ದಾರಲ್ಲ. ಅದಕ್ಕದೇ ಗೊಣಗಾಡ್ಕೋತಾ ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಅದು ಯಾವ ಜಂತುವನ್ನು ಹೋಗಿ ನೋಡುತ್ತೋ ಎಲ್ಲಾ ಜಂತುಗಳು ಅವ್ರದೇ ಆದ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿರ್ತಾರೆ. ಅದಕ್ಕೆ ಅದು ಅದರ ಗುಹೆಗೆ ಹೋಗ್ಬಿಡತ್ತೆ. ಏನು ಕೆಲಸನೂ ಅದು ಮಾಡೋದಿಲ್ಲ. ಹೋಗ್ಲಿ ಬಿಡು, ಇವತ್ತು ತಿರುಗಾಡೋದು ಹಣೆ ಬರಲಿಲ್ಲ ಅನ್ಕೊಂತೀನಿ. ಏನು ತೊಂದರೆ ಇಲ್ಲ, ತಿರುಗಾಡೋದು ನಾಳೆ ಆಗುತ್ತೆ. ಈಗ ಆರಾಮಾಗಿ ಮಲ್ಕೊಳ್ತೀನಿ. ಹಂಗಂತ ಅನ್ಕೊಂಡು ಅದು ಆರಾಮಾಗಿ ನಿದ್ದೆ ಮಾಡ್ಬಿಡತ್ತೆ. ಮಾರನೇ ದಿನ ಅದು ನಿದ್ದೆಯಿಂದ ಎದ್ದು ನೋಡುತ್ತೆ. ಆಮೇಲೆ ಅದು ಮತ್ತೆ ಆನೆ ಮನೆಗೆ ಹೋಗತ್ತೆ. ಅರೆ ಆನೆ, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಇವತ್ತು ಕಟ್ಟಿಗೆ ಕೂಡಿ ಇಡೋದಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ತುಂಬಾನೇ ಕಟ್ಟಿಗೆ ಕೂಡಿ ಇಡಬೇಕು. ಅದನ್ ಕೇಳಿಸ್ಕೊಂಡ್ ಜಿಂಕೆ ಹೇಳ್ತಾನೆ, ಒಂದ್ ವೇಳೆ ನಾನು ಕಟ್ಟಿಗೆ ತರೋದ್ರಲ್ಲಿ ಇವನಿಗೆ ಸಹಾಯ ಮಾಡಿದ್ರೆ ಆಗ ಬಹುಶಃ ಇವನು ನನ್ನ ಜೊತೆ ಗ್ರೀನ್ಲ್ಯಾಂಡ್ ಕಾಡಿಗೆ ಬರೋದಕ್ಕೆ ತಯಾರಾಗ್ಬೋದು. ರಾಮು ಆನೆ, ಏನಿ ಕೆಲಸದಲ್ಲಿ ನಾನು ನಿನಗೆ ಸಹಾಯ ಮಾಡ್ಬೋದಾ? ಅರೆ ವಾ, ನೀನು ನನ್ನ ಮನೆಗೋಸ್ಕರ ಕಟ್ಟಿಗೆ ಕೂಡಿಡೋದಕ್ಕೆ ಸಹಾಯ ಮಾಡ್ತೀಯ? ಹಾ ಬಾ, ನಾನು ತಯಾರಿದ್ದೀನಿ. ಆಮೇಲೆ ಜಿಂಕೆ ಕೂಡ ಕಟ್ಟಿಗೆಗಳನ್ನು ತರೋದಕ್ಕೆ ಹೋಗ್ಬಿಡ್ತಾನೆ. ಸ್ವಲ್ಪ ತಾದ ನಂತರ ಇಬ್ರು ಮನೆಗೆ ಹೊರಟಿ ಬರ್ತಿರ್ತಾರೆ. ಆಗ ಆನೆಯ ಮೇಲೆ ತುಂಬಾ ಕಟ್ಟಿಗೆಗಳಿರುತ್ತೆ. ಅದೇ ತರ ಜಿಂಕೆ ಮೇಲೆ ಕೂಡ ಕಟ್ಟಿಗೆಗಳು ಜಾಸ್ತಿನೇ ಇರ್ತವೆ. ವಾ ಚೋಟು ಜಿಂಕೆ, ನೀನು ತುಂಬಾನೇ ಶ್ರಮ ಪಡ್ತೀಯ. ಕಟ್ಟಿಗೆಗಳಷ್ಟು ತೂಕ ಇದೆ, ಆಗ್ಲೂ ಸಹ ನಿಂಗೆ ಸ್ವಲ್ಪನೂ ನೋವಾಗ್ತಿಲ್ವಾ? ಅದು ಏನಂದ್ರೆ ನಾನು ತುಂಬ ಧೈರ್ಯವಂತ. ಅರೆ ಏನು ವ್ಯತ್ಯಾಸ ಆಗ್ತಾ ಇಲ್ಲ ನನಗೆ, ನನ್ನ ಬೆನ್ನು ಒಡೆದೋಗೋ ಥರ ಇದೆ. ಅವರಿಬ್ರು ಈ ರೀತಿ ಮನೆಗೆ ಬರ್ತಾರೆ. ಆಗ ಆನೆ ಜಿಂಕೆ ಮೇಲೆ ಇರುವ ಈ ಕಟ್ಟಿಗೆಗಳನ್ನು ಎತ್ತು ಕೆಳಗಡೆ ಇಡುತ್ತೆ. ಆಮೇಲೆ ಅದರ ಹತ್ರ ಹೀಗಂತ ಹೇಳುತ್ತೆ, ನಿನಗೆ ತುಂಬಾನೇ ಧನ್ಯವಾದ ಗೆಳೆಯ. ಅರೆ ಇದು ನನ್ನ ಕರ್ತವ್ಯ ಆಗಿತ್ತು. ನಾನು ಬಯಸಿದ್ದೆ ಜೊತೆ ಇನ್ನೂ ಕಟ್ಟಿಗೆಗಳನ್ನು ತಗೋಬರ್ಬೇಕಂತ. ಆದರೆ ಮೊಲ ನನಗೆ ಯಾವುದೋ ಕೆಲಸದ ಮೇಲೆ ಕರೆದಿದೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಾ ಹಾ, ಯಾಕಿಲ್ಲ ಗೆಳೆಯ, ಖಂಡಿತ ಹೋಗು. ನಾನು ಹೋಗ್ತೀನಿ. ಜಿಂಕೆ ಅಲ್ಲಿಂದ ಹೋಗ್ಬಿಡ್ತಾನೆ.
ಅಯ್ಯೋ ದೇವರೇ, ಸಾವಧಿತ ಅದನ್ನ ಸಹಾಯ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಇನ್ನೊಂದು ಸರ್ತಿ ನಾನು ಇದನ್ನ ತಗೊಂಡೋದ್ರೆ ಹಂಗನ ಪ್ರಾಣನೇ ಹಾರಿ ಹೋಗ್ಬಿಡುತ್ತೆ. ಜಿಂಕೆ ಮೊಳದ ಬಳಿ ಹೋಗತ್ತೆ. ಆಗ ಅದು ಕೂಡ ಎಲ್ಲೋ ಹೋಗ್ತಾ ಇರತ್ತೆ. ಮಿಂಕು ಮೊಲ, ಹೇಗಿದ್ಯಾ ನೀನು? ನೋಡು ಜಿಂಕೆ, ನಾನು ತಿರ್ಗೋಡಕ್ ಬರೋದಿಲ್ಲ. ಮೊದಲು ನಾನು ತಿನ್ನೋದಕ್ಕೆ ಕ್ಯಾರೆಟ್ಗಳನ್ನ ಗುಡ್ಡೆ ಹಾಕಬೇಕು. ಇಲ್ಲ ಇಲ್ಲ ಗೆಳೆಯ, ನಾನು ಹಿಂಗೆ ಸಹಾಯ ಮಾಡೋದಕ್ಕೇ ಬಂದಿದ್ದೀನಿ. ಬಾ, ನಾನು ನಿನ್ನ ಜೊತೆಗೆ ಕ್ಯಾರೆಟ್ ತರೋಕ್ ಬರ್ತೀನಿ. ಅದನ್ ಕೇಳಿಸ್ಕೊಂಡು ಜಿಂಕೆ ಸಂತೋಷ ಪಡತ್ತೆ. ಅವರಿಬ್ಬರು ಕ್ಯಾರೆಟ್ ತೋಟಕ್ಕೆ ಹೋಗ್ತಾರೆ. ಆಮೇಲೆ ಮೊಳ ಈಗಂತ ಹೇಳತ್ತೆ, ಚೋಟು ಜಿಂಕೆ, ನೀನು ಆ ಕಡೆಯಿಂದ ಕ್ಯಾರೆಟ್ ತೆಗಿ, ಮತ್ತೆ ನಾನು ಈ ಕಡೆಯಿಂದ. ಆಯ್ತು. ಇವರಿಬ್ರು ಕ್ಯಾರೆಟ್ಗಳನ್ನ ಕಿತ್ಕೋತಾರೆ. ಆಮೇಲೆ ಮೊಳ ಸ್ವಲ್ಪ ಕ್ಯಾರೆಟ್ಗಳನ್ನ ಜಿಂಕೆಯ ಭುಜಕ್ಕೆ ಕಟ್ಟತ್ತೆ. ಇನ್ನು ಸ್ವಲ್ಪ ಕ್ಯಾರೆಟ್ಗಳನ್ನು ಅದ ಕೈಲಿಟ್ಕೊಳ್ಳುತ್ತೆ. ಅರೇರೋ, ಹೇಗ್ ನಿನಗೆ ತಮಾಷೆ ತೋರಿಸ್ತೇನೆ. ಒಬ್ಬ ವ್ಯವಸಾಯ ಬರ್ತಾನೆ, ಜಿಂಕೆಗೆ ಒಂದು 2 ಏಟ್ ಕೊಡ್ತಾನೆ. ಅರೇ ಸತ್ಯಲ್ಲಪ್ಪ. ಜಿಂಕೆ ಮತ್ತೆ ಮೊಳ ಅಲ್ಲಿಂದ ಓಡ್ತಾರೆ. ಒಂದೇ ಸಲ ಅವರೋಗಿ ಮೊಳದ ಮನೆ ಹತ್ರ ನಿಲ್ತಾರೆ. ಶುಕ್ರಿಯಾ ಜಿಂಕೆ, ಒಂದ್ ವೇಳೆ ಇವತ್ತು ನಿನ್ನ ಜೊತೆಲಿ ಇರ್ಲಿಲ್ಲ ಅಂದ್ರೆ ಆಗ ನಾನು ಒಂದು ಕ್ಯಾರೆಟ್ ತರಕ್ ಆಗ್ತಿರ್ಲಿಲ್ಲ. ಏನ್ ತೊಂದರೆ ಇಲ್ಲ, ಇದು ನನ್ನ ಕರ್ತವ್ಯ ಆಗಿತ್ತು. ಅಸಲಿಗೆ ಜಿಂಕೆ, ನೀನು ನಿನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನಿನ್ ಮನೆ ಚೆನ್ನಾಗಿದೆಯಲ್ಲ, ಅದ್ರಲ್ಲಿ ನಿನಗೆ ಮಳೆಗಾಲದ ಏನೂ ತೊಂದರೆ ಆಗೋದಿಲ್ವಲ್ಲ. ಮತ್ ನೀನ್ ತಿನ್ನೋಕೆ ಈಗಲೇ ವ್ಯವಸ್ಥೆ ಮಾಡು. ಮಳೆಗಾಲದಲ್ಲಿ ತಿನ್ನೋಕೆ ಎಲ್ಲಿಂದ ತರ್ತೀಯ? ನನ್ನ ಗುಹೆ ತುಂಬಾ ಚೆನ್ನಾಗಿದೆ. ಅಲ್ಲಿವರೆಗೂ ಮಳೆ ನೀರು ಬರೋದೇ ಇಲ್ಲ. ಮತ್ತೆ ಊಟದ ಬಗ್ಗೆ ಆದ್ರೆ ಆಗ ಅದನ್ನ ಆ ಸಮಯದಲ್ಲೇ ನೋಡ್ಬೇಕು. ನಾನು ಈಗಲೇ ಟೆನ್ಷನ್ ತಗೊಂಡು ನನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಇಲ್ಲಿಂದ ಹೊರಟು ಹೋಗ್ತೀನಿ, ಇಲ್ಲಾಂದ್ರೆ ಇವನು ಮತ್ತೆ ನನ್ನ ಕಟ್ಟಿಗೆ ತರ ಕರ್ಕೊಂಡು ಹೋಗ್ತಾನೆ. ಈ ರೀತಿ ಆ ಜಿಂಕೆ ಆರಾಮಾಗಿ ಇರತ್ತೆ. ಆಮೇಲೆ ಆ ಮಳೆಗಾಲ ಶುರು ಆಯ್ತು. ಕಾಡಲ್ಲಿ ಎಲ್ ನೋಡಿದ್ರು ನೀರು, ಮತ್ತೆ ಎಲ್ಲ ಮರಗಳು ನಾಶ ಆಯ್ತು. ತೋಟಗಳಲ್ಲಿ ಕೂಡ ನೀರು ತುಂಬೋಗುತ್ತೆ. ಆದ್ರೆ ಜಿಂಕೆ ಅದರ ಗೂಡಲ್ಲಿ ಕುತ್ಕೊಂಡು ಆರಾಮಾಗಿರತ್ತೆ. ಎಲ್ರಿಗೂ ತೊಂದರೆ ಇದೆ, ಆದರೆ ನನಗೆ ತೊಂದರೆ ಆಗೋದೇ ಇಲ್ಲ. ಯಾಕಂದ್ರೆ ನನ್ನ ಗುಹೆ ಎಲ್ಲರಿಗಿಂತ ಮೇಲೆ ಆಗಿದೆ. ಬೇಕಾದ್ರೆ ಪೂರ್ತಿ ಅರ್ಧ ಕಾಡಿಗೆ ನೀರು ತುಂಬಲಿ, ಆದರೆ ನನ್ನ ಗುಹೆ ಒಳಗಡೆ ನೀರು ತಲುಪೋದೇ ಇಲ್ಲ. ಆಗ ಅದಕ್ಕೆ ಹಿಂದ್ಗಡೆಯಿಂದ ಏನೋ ಶಬ್ದ ಕೇಳ್ಸತ್ತೆ. ಏನೇ ಇದೇನು ಶಬ್ದ? ಏನೇ ಶಬ್ದ ಅಂತ ಅದು ತಿರುಗಿ ನೋಡುತ್ತೆ. ನೋಡಿದ್ರೆ ಅದರ ಕಡೆ ನೀರ್ ಬರ್ತಿರತ್ತೆ. ಅರೆ, ಇದೇನು? ನನ್ನ ಗುಹೆ ಒಳಗಡೆ ನೀರಂತೂ ಬರೋದಿಲ್ವಲ್ಲ. ಆಗಿದ್ಮೇಲೆ ನೀರು ಒಳಗಡೆ ಹೆಂಗೆ ಬರ್ತಾ ಇದೆ? ಆಗದು ಏನಾಯ್ತು ಅಂತ ಯೋಚನೆ ಮಾಡ್ತಾ ಇರತ್ತೆ. ಆಗ ನೀರು ಇನ್ನೂ ಜಾಸ್ತಿ ಒಳಗಡೆ ಬರೋದು ಶುರು ಆಗ್ಬಿಡತ್ತೆ. ಅಯ್ಯೋ ದೇವ್ರೆ, ಓಡು! ಆಮೇಲೆ ಅದು ಅದರಿಂದ ತಪ್ಸ್ಕೊಂಡು ಹೋಗ್ಬೇಕು ಅಂತ ಆಚೆ ಓಡ್ ಬಂದ್ಬಿಡತ್ತೆ. ಅದು ತುಂಬಾ ವೇಗವಾಗಿ ಗುಹೆಯಿಂದ ಓಡಿ ಆಚೆ ಬಂದ್ಬಿಡುತ್ತೆ. ನೋಡೋದಕ್ಕೆ ಅದೀಗ ಗುಹೆ ತರ ಇಲ್ಲ, ನೋಡೋದಕ್ಕೆ ಜಲಪಾತ ತರ ಕಾಣಿಸ್ತಿತ್ತು. ಅದ್ರೊಳಗಡೆಯಿಂದ ಅಷ್ಟು ನೀರು ಬರ್ತಾ ಇತ್ತು. ಇಲ್ಲಿ ಏನಾಗ್ತಾ ಇದೆ? ಗುಹೆ ಒಳಗಡೆಯಿಂದ ನೀರು ಹೆಂಗ್ ಬರ್ತಾ ಇದೆ? ಆಮೇಲೆ ಅದು ಯೋಚನೆ ಮಾಡ್ತಾ ಅಲ್ಲಿಂದ ಮುಂದೆ ಹೋಗುತ್ತೆ. ಮಳೆಯ ತಣ್ಣನೆ ನೀರು ಮತ್ತೆ ಆ ಗಾಳಿ ಅದರ ಆರೋಗ್ಯವನ್ನೇ ಪಾಪ ಹಾಳು ಮಾಡ್ಬಿಡ್ತಿತ್ತು. ಅದು ತುಂಬಾ ಜಂತುಗಳು ಮತ್ತೆ ಪಕ್ಷಿಗಳನ್ನ ನೋಡುತ್ತೆ. ಅವರೆಲ್ಲರೂ ಅವ್ರ ಮನೆಗಳಲ್ಲಿ ಸುರಕ್ಷಿತವಾಗಿರ್ತಾರೆ. ಮಳೆಗಳ ಬರಕ್ಕಿಂತ ಮುಂಚೆನೆ ಏನೇನ್ ತಯಾರಿ ಮಾಡ್ಬೇಕು ಎಲ್ಲರೂ ಮಾಡ್ಕೊಂಡಿರ್ತಾರೆ. ನನಗೆ ಇರೋದಕ್ಕೆ ಏನಾದರೂ ಜಾಗ ಹುಡುಕ್ಬೇಕು, ಗೊತ್ತಿಲ್ಲ. ಇಲ್ಲಾಂದ್ರೆ ನನಗೆ ಏನಾಗುತ್ತಂತ. ತುಂಬಾ ಜಂತುಗಳ ಬಳಿ ಅವರು ಸಹಾಯಕ್ಕೋಸ್ಕರ ಹೋಗ್ತಾರೆ. ಆದ್ರೆ ಅಲ್ಲಿ ಅವ್ರಿಗೆ ಯಾರು ಏನ್ ಸಹಾಯ ಮಾಡಲ್ಲ. ಈ ರೀತಿ ಅವರು ಜಿಂಕೆಯ ಬಳಿ ಹೋಗ್ತಾರೆ. ಅರೆ ಜಿಂಕಿ, ನೀನು ಮಳೆಗಾಲದಲ್ಲಿ ಎಲ್ಲಿ ತಿರುಗ್ತಾ ಇದೀಯಾ? ನನಗೆ ತೊಂದರೆ ಆಗಲೇಬೇಕಿತ್ತು. ಎಲ್ಲ ಪ್ರಾಣಿಗಳು ನನಗೆ ಅರ್ಥ ಮಾಡಿಸಿದ್ರು ಮಳೆಗಾಲ ಬರ್ತಾ ಇದೆ ಅಂತ. ನಾನು ತಯಾರಾಗಬೇಕಾಗಿತ್ತು, ಆದರೆ ನಾನು ಒಪ್ಕೊಳ್ಳಿಲ್ಲ. ಮತ್ತು ಇವತ್ತು ನೋಡು, ನಾನು ಗುಹೆಯಲ್ಲೂ ನೀರು ತುಂಬಿಕೊಂಡಿದೆ, ಮತ್ತು ನನಗೆ ತಿನ್ನೋದಕ್ಕೆ ಏನೂ ಇಲ್ಲ. ಬೆಳಗ್ಗೆಯಿಂದ ಹಸುಕೊಂಡೇ ತಿರುಗ್ತಾ ಇದ್ದೀನಿ. ಅರೆ ಜಿಂಕೆ ಗೆಳೆಯ, ನೀನು ತಿನ್ನೋದಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದೀಯಾ? ನಾನು ಯಾವಾಗ ಆಹಾರ ಕೂಡಿಡ್ತಾ ಇದ್ದೆ ಆಗ ನೀಂತಾನೆ ನನಗೆ ಸಹಾಯ ಮಾಡಿದ್ದು. ಹಾಗಿದ್ಮೇಲೆ ನಿನ್ನ ಹಸುಕೊಂಡಿರೋದಕ್ಕೆ ನಾನು ಹೆಂಗೆ ಬಿಡ್ಲಿ? ಆಮೇಲೆ ಮೊಳ ಸ್ವಲ್ಪ ಕ್ಯಾರೆಟ್ಗಳನ್ನು ಎತ್ಕೊಂಡು ಬಂದು ಜಿಂಕೆಯ ಮುಂದೆ ಇಡತ್ತೆ. ಅದನ್ನು ನೋಡಿ ಜಿಂಕೆಗೆ ತುಂಬಾ ಸಂತೋಷ ಆಗತ್ತೆ. ಆಮೇಲೆ ತುಂಬಾ ಧನ್ಯವಾದಗಳನ್ನು ತಿಳಿಸತ್ತೆ.
ಆಮೇಲೆ ಅದು ತುಂಬಾ ಸಂತೋಷವಾಗಿ ಆ ಕ್ಯಾರೆಟ್ ಅನ್ನು ತಿನ್ನತ್ತೆ. ನಿನ್ನ ಗುಹೆಗೆ ಅಸಲಿಗೆ ನೀರು ಹೆಂಗ್ ಬಂತು? ಈಗ ನಿನಗೆ ಅರ್ಥ ಆಗ್ತಾ ಇದೆ. ಅಸಲಿಗೆ ನನ್ನ ಗುಹೆನೋ ಮೇಲೇನೇ ಇದೆ, ಆದರೆ ಅದರ ಇನ್ನೊಂದು ಮುಖ ಇನ್ನೊಂದು ಕಡೆ ತೆರೆಕೊಂಡಿದೆ. ಮಳೆ ಕಾರಣದಿಂದ ಆ ನದಿಯ ನೀರು ಮೇಲೆ ಬಂದಿದೆ, ಮತ್ತದೇ ರಸ್ತೆಯಿಂದ ಮಳೆ ನೀರು ಒಳಗಡೆ ಬಂದಿದೆ. ಒಂದು ವೇಳೆ ಸಮಯ ಇದ್ದಾಗ ನಾನು ಅದ್ರ ಬಾಯಿ ಮುಚ್ಚಿದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ಅದರ ನಂತರ ರಾಮು ಆನೆ ಅಲ್ಲಿಗೆ ಬರ್ತಾನೆ. ಏನು ತೊಂದರೆ ಇಲ್ಲ ಚೋಟು ಜಿಂಕೆ. ಈಗ ನಿನ್ನ ತಪ್ಪಿನ ಗರ್ವಾಗಿದೆಯಲ್ಲ, ನೀನು ನನ್ನ ಮನೇಲಿ ಇರಬಹುದು. ಏನು ಹೇಳಿದೆ? ನಿನ್ನ ಮನೆಯಲ್ಲಿ? ಹಾ, ನನ್ನ ಮನೆ ಮಾಡ್ಬೇಕಾದ್ರೆ ನೀನು ನನಗೆ ತುಂಬಾನೇ ಸಹಾಯ ಮಾಡಿದೆ. ಹಾಗಾಗಿ ನೀನು ನನ್ನ ಮನೇಲಿ ಇರೋದನ್ನ ನಾನು ನಿರಾಕರಿಸೋದಕ್ಕೆ ಆಗೋದಿಲ್ಲ. ಬಾ ಬಾ ನನ್ನ ಜೊತೆಗೆ. ಅದನ್ನ ಕೇಳಿಸ್ಕೊಂಡು ಜಿಂಕೆಯ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತೆ. ಆಮೇಲೆ ಅದು ಆನೆಯ ಜೊತೆಗೆ ಆನೆಯ ಮನೆಗೆ ಹೋಗುತ್ತೆ. ಆನೆ ಆ ಕಟ್ಗೆಗಳನ್ನು ಉಪಯೋಗಿಸಿ ಒಂದು ಚೆನ್ನಾಗಿರೋ ಮನೆ ಕಟ್ಟಿರುತ್ತೆ. ಆಮೇಲೆ ಅವರಿಬ್ರು ಅದರೊಳಗಡೆ ತುಂಬಾ ಸಂತೋಷವಾಗಿ ಇರ್ತಾರೆ. ಆಗ ಜಿಂಕೆಗೆ ಒಂದು ಬುದ್ಧಿ ಬರುತ್ತೆ. ಬರೋ ವರ್ಷ ಈ ಒಂದು ಮಳೆಗಾಲ ಬರೋದಕ್ಕಿಂತ ಮುಂಚೆ ಅದು ಇರೋದಕ್ಕೆ ಮತ್ತು ಅದರ ಆಹಾರ ವ್ಯವಸ್ಥೆ ಎಲ್ಲ ಬಂದೋಬಸ್ತ್ ಮಾಡ್ಕೋತೀನಿ ಅಂತ, ಮತ್ತೆ ಯಾವಾಗ್ಲೂ ಸೋಂಬೇರಿತನ ಮಾಡೋದಿಲ್ಲ ಅಂತ.